ಕಳ್ಳತನಕ್ಕೆ ಹೆದರಿ ಬಿಚ್ಚಿಟ್ಟ ಬಂಗಾರ ಕಳ್ಳರೇ ಎಗರಿಸಿದ ವಿಚಿತ್ರ ಘಟನೆ. 2 ಮನೆಗಳಿಗೆ ಕಳ್ಳರ ಕನ್ನ, 90 ಗ್ರಾಂ ಬಂಗಾರ ಎಗರಿಸಿದ ಕಥೆ. ಹೌದು ವೀಕ್ಷಕರೇ, ಕಳ್ಳರ ಹೆದರಿಕೆಗೆ ಬಚ್ಚಿಟ್ಟ ಬಂಗಾರ ಕಳ್ಳರ ಪಾಲಾದ ವಿಚಿತ್ರ ಘಟನೆ ನಿನ್ನೆ ತಡರಾತ್ರಿ ಇಲ್ಕಲ್ ನಗರದಲ್ಲಿ ನಡೆದಿದೆ. ನಗರದ ಎನ್ಆರ್ ಪಾಟೀಲ್ ಆಸ್ಪತ್ರೆ ಹಿಂದೆ ಇರುವ ಸುಭಾಷ್ ಚಂದ್ರ ಬೋಸ್ ಕಾಲೋನಿಯ ಪುನೀತ್ ಕುಂಬಾರನ್ನವರು ಕುಟುಂಬದ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಸವದತ್ತಿಯ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಿದ್ಧತೆ ನಡೆಸಿದ್ರು. ಅದೇ ಕಾರ್ಯಕ್ರಮಕ್ಕೆ ತಮ್ಮ ಸಂಬಂಧಿಗಳು ಕೂಡ ಹೊರಡೋದಕ್ಕೆ ಪುನೀತ್ ಕುಂಬಾರ್ ಅವರ ಮನೆಗೆ ಬಂದಿದ್ರು. ಸವದತ್ತಿಯ ದೇವಸ್ಥಾನದಲ್ಲಿ ಹೆಚ್ಚಿನ ಭಕ್ತರ ಸಂಖ್ಯೆ ಇದ್ದು ಗದ್ದಲದಲ್ಲಿ ಮೈಮೇಲಿನ ಬಂಗಾರ ಕಳ್ಳತನ ಆಗಬಾರದು ಅಂತ ಮನೆಗೆ ಬಂದಿದ್ದ ಮಹಿಳೆಯರು ಕೂಡ ತಮ್ಮ ಬಂಗಾರದ ವಸ್ತುಗಳನ್ನ ಇದೇ ಮನೆಯಲ್ಲಿ ಭದ್ರವಾಗಿ ಇಟ್ಟು ನಿನ್ನೆ ಸಂಜೆ 6 ಗಂಟೆಗೆ ಸವದತ್ತಿಗೆ ಪ್ರಯಾಣ ಬೆಳೆಸಿದ್ರು. ಆದರೆ ರಾತ್ರಿ 2 ಗಂಟೆ ಸುಮಾರಿಗೆ ಮನೆಗೆ ಬಂದ ಕಳ್ಳರು ಮನೆಯಲ್ಲಿ ಬಚ್ಚಿಟ್ಟಿದ್ದ 75 ಗ್ರಾಂ ಬಂಗಾರ, 200 ಗ್ರಾಂ ಬೆಳ್ಳಿ ಮತ್ತು 10,000 ನಗದನ್ನ ಎಗರಿಸಿ ಪರಾರಿಯಾಗಿದ್ದಾರೆ. ಈ ಖತರ್ನಾಕ್ ಕಳ್ಳರು ಪುನೀತ್ ಅವರ ಮನೆಯ ಮೇಲಿದ್ದ ಹಾರಿ ಗುದ್ದಲಿಗಳನ್ನೇ ಬಳಸಿ ಬಾಗಿಲನ್ನ ಮುರಿದಿದ್ದು ಮನೆಯಲ್ಲಿದ್ದ ಎಲ್ಲ ಲಾಕರ್ಗಳನ್ನ ಮುರಿದು ಕಳ್ಳತನ ಮಾಡಿದ್ದಾರೆ. ಸೋಮಣ್ಣ ಕುಂಬಾರ್ ತಮ್ಮ ಮನೆ ಕಳವಾಗೈತಿ, ಹೆಂಗಾಯ್ತು ಸರ್? ನೀವು ಯಾವಾಗ ಹೋಗಿದ್ರಿ? ಏನು ಸ್ವಲ್ಪ ಡೀಟೇಲ್ಸ್? ಸಾಯಂಕಾಲ ನಾವು 6 ಗಂಟೆಗೆ ಇಲ್ಲಿಂದ ಮನೆ ಬಿಟ್ಟಿದ್ದಾರೆ. ಎಲ್ಲ ಮುಡ್ಕೋರು ನಾವೆಲ್ಲ ಫ್ಯಾಮಿಲಿ ಸಮೇತ 6 ಗಂಟೆಗೆ ಬಿಟ್ಟಿವ್ರಿ. ನಾವು ನಮ್ಗೆ ಹಿಂಗಾಗಿ ಗೊತ್ತಿಲ್ಲ, ಬೆಳಗಿನ ಜಾವ ನಾವು 5:30 ಗಂಟೆ ಗೊತ್ತಾಯ್ತು. ಏನೇನಿತ್ತು ಸರ್ ಮನೆಯೊಳಗೆ? ಏನೇನು ಕಳವಾಗೈತಿ? ಮನೆಗೆ ಬಂಗಾರ ಹೋಗಿ ಸರ್, ಬೆಳ್ಳಿ ಹೋಗಿ ಸರ್. ಎಷ್ಟು ಬಂಗಾರ ಹೋಗೈತೆ ಸರ್? ಎಷ್ಟು ಕ್ಯಾಶ್ ಏನಾರು ಹೋಗೈತ್ರಿ ಸರ್? ಒಂದು 7.5 ತೊಲೆ ಬಂಗಾರ ಹೋಗಿ ಸರ್. ಒಂದು 18ರಿಂದ 20 ತೊಲೆ ಬೆಳ್ಳಿ ಇತ್ತು ರೀ. ಒಂದು ಕ್ಯಾಶ್ ಒಂದು 10,000 ಕ್ಯಾಶ್ ಹೋಗಿತ್ತು. ತಮ್ಮ ಸಂಬಂಧಿಕರು ಇಲ್ಲಿ ಬಂದಿದ್ರು ಮತ್ತು ಅವರು ಬಂಗಾರ ಇಲ್ಲೇ ಇಟ್ಟು? ನಮ್ಮ ಅಮ್ಮರು ನಮ್ಮ ತಂಗಿಯವರು ಬಂದಿದ್ದಾರೆ ಎಲ್ಲರೂ. ಅಲ್ಲಿ ಆ ಥರ ಅಲ್ಲಿ ಅಡಚಣೆ ಆಗಿ ಏನಾರು ಆಗುತ್ತೆ ಅಂತ ಸಂಬಂಧ ಅವ್ರು ಇಲ್ಲೇ ಮನೆಯಲ್ಲೇ ಬಿಚ್ಚಿಟ್ಟು ಹೋದ್ರಿ. ಅವರು ಅಂದ್ರೆ ಇಲ್ಲಿ ಸೌದತ್ತಿಯೊಳಗೆ ಕಳ್ಳತನ ಆಗಬಾರ್ದು, ಗುಡಿ ಒಳಗೆ ಗದ್ದಲದೊಳಗೆ ಆಗಬಾರ್ದು ಅಂತೇಳಿ ಮನ್ಯಾಗ ಬಿಚ್ಚಿಟ್ಟು ಹೋದ್ರಿ ಅವರು. ತಮ್ಮ ಬೆಳಗ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಸರ್? ಸರ್ ನಮ್ಮ ಬೆಳಗ್ಗೆ 6 ಗಂಟೆ 5 ನಿಮಿಷ ಗೊತ್ತಾಯ್ತು ಸರ್ ನಮ್ಗೆ. ಅದರಂತೆ ಪಕ್ಕದಲ್ಲಿ ಹತ್ತಿರವಿರುವ ಶೇಖರಯ್ಯ ತಟ್ಟಿಮಠ ಎಂಬುವರ ಮನೆಗೂ ಕನ್ನ ಹಾಕಿರೋ ಕಳ್ಳರು ಮೇಲೆ ಬಾಡಿಗೆಗೆ ಇದ್ದ ಮನೆಯವರ ಬಾಗಿಲು ಕೊಂಡಿಯನ್ನು ಮುರಿದಿದ್ದಾರೆ. ಕೆಳಗಡೆ ಮನೆಯ ಬಾಗಿಲ ಬೀಗ ಒಡೆದು ಮನೆಯ ಒಳಗಿನ ಲಾಕರ್ಗಳನ್ನೆಲ್ಲ ಒಡೆದು ಮನೆಯಲ್ಲಿದ್ದ ಸುಮಾರು 15 ಗ್ರಾಂ ಬಂಗಾರ, 70 ಗ್ರಾಂ ಬೆಳ್ಳಿ ಸಾಮಗ್ರಿಗಳನ್ನ ಕಳ್ಳತನ ಮಾಡಿದ್ದಾರೆ. ನಮಸ್ಕಾರ ರೀ, ನನ್ನ ಹೆಸರು ರಾಘವೇಂದ್ರ ಹುಬ್ಬಳ್ಳಿ ಅಂತ ಹೇಳ್ರಿ. ಇಲ್ಲಿ ತಟ್ಟಿಮಠ ಅಂತೇಳಿ ಇವ್ರ ಮನೆ ಬಾಡಿಗೆ ಇದ್ದೆ ಸರ್. ನೈಟ್ 1:30-2 ಸುಮಾರು ಏನೋ ಸೌಂಡ್ ಆಯ್ತು ಸರ್. ಯಾಕೆ ನಾವು ನಡುರಾತ್ರಿಯಾಗ ಎಲ್ಲಿ ಎದ್ದಳೋದು ಅಂತೇಳಿ ಹಂಗೆ ನಿದ್ದೆ ಜೋರಿತ್ತು ಸರ್. ಹಿಂದೆರಡು ಏನೈತೆ, ನಾವು ನಮ್ಮದು ಕ್ಯಾಂಟೀನ್ ಐತ್ರಿ, ಇಲ್ಲೇ ಎನ್ಆರ್ ಪಾಟೀಲ್ ಹಾಸ್ಪಿಟ್ಲ್ ಒಳಗೆ ಕ್ಯಾಂಟೀನ್ ಐತೆ. ಮೆಸಿನ 4:15ಗೆ ನಮ್ಮ ಹೆಣ್ಮಕ್ಳು ಎದ್ದು ಹೊರಗೆ ಕಸ ಹೊಡಿದ್ರಾತ್ ಅಂತೇಳಿ ಕದ ತೆಗ್ಯಾಕೆ ನೋಡ್ಯಾರ, ಬರಲಿಲ್ಲ ರೀ ಅದು ಯಾಕಂದ್ರೆ ಡೋರು ಸ್ವಲ್ಪ ಅವತ್ತಿ ಕುಂದಿರ್ತಾ ಜಗಕ್ಕಾಗೋದಲ್ರಿ ಅವ್ರಿಗೆ ಹೆಣ್ಮಕ್ಳಿಗೆ. ಅದಕ್ಕೋಸ್ಕರ ಇರಲಿ ತೆಗಿತೀನಿ ನಾನು ಅಂತಂದ್ರಿ. 5:20 ಸುಮಾರು ನಾನು ಎದ್ದೆ ರೀ. 5:20 ಸುಮಾರು ಎದ್ದು ಕೇಸಿ ನಾನು ಕದ ತೆಗಿಯಕ್ಕೆ ಹೋದೆ ರೀ ಸರ್. ಅದು ಕದ ಬರಲೇ ಅಲ್ಲ, ನನಗೆ ಡೌಟ್ ಬಂತು ರೀ, ಯಾಕೆ ಇದು ಹೊರಗೆ ಚಿಲ್ಕ ಹಾಕಿದ್ನಾಗದಾರ ಅಂತ ಕೇಸಿ ಇವರು ಮನೆಯವ್ರಿಗೆ ಹಚ್ಚಿದಾರೆ. ಇವರು ಫೋನ್ ತೆಗಿಲಿಲ್ಲ. ಇವ್ರ ಅಮ್ಮರ ಅಂತೇಳಿ ಟೀಚರ್ ರೀ ಇವರು. ಇಲ್ಲೇ ಐತ್ರಿ ಮನಿ, ಇವ್ರ ನಂಬರ್ ಐತ್ರಿ. ಯಾಕಂದ್ರೆ ಇವ್ರ ಕಡೆ ನಾನು ರೊಟ್ಟಿ ಮಾಡಿಸ್ತಿದ್ದೆ ದಿನ ರೀ. ಅದಕ್ಕೆ ಇವ್ ಅಮ್ಮರಿಗೆ ಹಚ್ಚಿದೆ. ಅವ್ರ ಅಮ್ಮರು ಬಂದು ಕದ ತೆಗೆದು ನೋಡಿದ್ರು. ನನಗೆ ಯಾಕೆ ಡೌಟ್ ಬಂದು ತಳಗಿಳಿದು ನೋಡ್ತೀನಿ, ಇವ್ರ ಮನೆ ಚಾವಿ ಹೊಡೆದ್ಬಿಟ್ಟಾರೆ. ಅದ್ರಾಗೇನ ಕಿಲಿ ಹೊಡೆದು ಮತ್ತು ಎಲ್ಲ ಲಾಕ್ ಗಿಕ್ ಎಲ್ಲ ಮುರ್ಕೇಸಿ ಅವ್ರ ಮನೆಯಾಗಿರುವಂಥ ಒಂದು ತೊಲಿ ಬಂಗಾರ ಮತ್ತು 5 ತೊಲಿ ಬೆಳ್ಳಿ ಮತ್ತು 2 ಸಮಯ ಏನಂತ ಅಂದ್ರೆ ಅವು ಇಷ್ಟು ಎಲ್ಲ ತೊಗೊಂಡೋಗ್ಯಾರಂತ.
ಸ್ಥಳಕ್ಕೆ ಇಳಕಲ್ ನಗರದ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದು ತನಿಖೆಯನ್ನ ಕೈಗೊಂಡಿದ್ದಾರೆ. ಇಳಕಲ್ ನಗರದಲ್ಲಿ ಪದೇ ಪದೇ ಕಳ್ಳತನದ ಪ್ರಕರಣಗಳು ಹೆಚ್ಚಾಗ್ತಿದ್ರೂ ಜನತೆ ಎಚ್ಚೆತ್ತುಕೊಳ್ತಿಲ್ಲ. ಮನೆಗೆ ಬೀಗ ಹಾಕುವ ಮುನ್ನ ಯೋಚನೆ ಮಾಡುವ ಪರಿಸ್ಥಿತಿ ಸದ್ಯಕ್ಕೆ ಎದುರಿಸುವಂತಾಗಿದೆ. ವಿಜಯಧ್ವನಿ ನ್ಯೂಸ್, ಇಳಕಲ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯಧ್ವನಿ ನ್ಯೂಸ್.